ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು NGR Pets. ಸೊ ಇವತ್ತು ನನ್ನ ಮೊದಲನೇ ವ್ಲಾಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಮೇಲಿಂದ ಈ ಚಾನಲ್ನಲ್ಲಿ ಪೆಟ್ ರಿಲೇಟೆಡ್ ವೀಡಿಯೋಸ್ಗಳು, ಪೆಟ್ ರಿಲೇಟೆಡ್ ಕಂಟೆಂಟ್ಸ್ಗಳು, ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಈ ಚಾನಲಿಂದ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನನ್ನ ಫಾರಮ್ ಅಪ್ಡೇಟ್. ಅಂದರೆ ನನ್ನ ಫಾರಮ್ಮಲ್ಲಿರೋ ಅಂತಹ ಈಗ ಪ್ರೆಸೆಂಟ್ ಇರೋ ಫಿಶಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಫಿಶ್ನು ತೋರ್ಸೋಕ್ಕಾಗಲ್ಲ, ಸೊ ಆದಷ್ಟು ಎಲ್ಲ ಫಿಶ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಫಾರ್ಮಲ್ಲಿ ಸ್ವಲ್ಪ ಚೇಂಜಸ್, ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಿರೋದ್ರಿಂದ ಸ್ವಲ್ಪ ಧೂಳು, ಸ್ವಲ್ಪ ಡಸ್ಟ್, ಸಮಥಿಂಗ್ ಎಲ್ಲ ಇದೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಕೆಲಸ ನಡೀತಿದೆ, ಹಾಗೆ ಸ್ವಲ್ಪ ಬೇಸಿಕ್ ಚೇಂಜಸ್ಗಳು ನಡೀತಿದೆ. ಸೊ ಸ್ವಲ್ಪ ದಿನದಲ್ಲಿ ಫುಲ್ ಕಂಪ್ಲೀಟಾಗಿ ರೆಡಿ ಆಗೋಗುತ್ತೆ ಫಾರ್ಮು. ಸೊ ಈಗ ಟೈಮ್ ವೇಸ್ಟ್ ಮಾಡೋದಕ್ಕೂ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಪೆಟ್ಸ್ನೆಲ್ಲ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪೆಟ್ ಕೀಪಿಂಗ್ನ ಉಳಿಸಿ, ಕನ್ನಡ ಈ ಥರ ಕಂಟೆಂಟ್ಸ್ಗಳನ್ನ ಫಾಲೋ ಮಾಡಿ, ಈ ಥರ ಕಂಟೆಂಟ್ಸ್ಗಳು ಮಾಡೋ ಅಂಥವ್ರನ್ನ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಸೊ ನಿಮ್ಗಳ ಸಪೋರ್ಟು ತುಂಬ ಬೇಕಾಗತ್ತೆ. ಸೊ ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಈ ಥರ ಕಂಟೆಂಟ್ಸ್ಗಳು ಮಾಡೋ ಅಂಥವ್ರಿಗೆ. ಸೊ ನಿಮ್ಗಳು ಬಿಟ್ಟಿದ್ದು, ಸೊ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಸೊ ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಅವತಾರು ಮತ್ತು ಹೆಲ್ ಬಾಯ್ ಪೇರು. ಸೊ ಇವೆರಡೂ ವಿಯೆಟ್ನಾಮ್ ಇಂಪೋರ್ಟೆಡು. ಸೊ ಒಳ್ಳೆ ಪ್ರೀಮಿಯಮ್ ಗ್ರೇಡ್. ಸೊ ಹಾಗೆ ಇನ್ನೊಂದು ಹೆಲ್ ಬಾಯು ಇಲ್ಲಿದೆ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ. ಸೊ ಇಲ್ಲಿರೋ ಫೀಮೇಲ್ ಹೆಲ್ ಬಾಯ್. ಸೊ ಹಾಗೆ ಇಲ್ಲಿರೋದು ಮೇಲು, ತುಂಬ ಪ್ರೀಮಿಯಮ್ ಗ್ರೇಡು. ನೀವು ಸ್ಟಾರ್ ಮಾರ್ಕ್ಸ್ ಎಲ್ಲ ನೋಡ್ಬೋದು, ತುಂಬ ಹೈ ಕ್ವಾಲಿಟಿ ಕಾಣ್ತಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಆಲ್ಬಿನೋ ಕೊಯ್ ರೆಡ್ ಇಯರು. ಸೊ ಇದು ಅಷ್ಟೇ ತುಂಬ ಪ್ರೀಮಿಯಮ್ ಆಗಿದೆ, ಕ್ವಾಲಿಟಿ ಮಾತ್ರ ಹೊಡೆದಾಕ್ಬಿಟ್ಟಿದೆ. ಸೊ ಇದು ಆಲ್ರೆಡಿ ನಮ್ಮ ಮನೇಲಿ ಒಂದು 4-5 ಟೈಮ್ಸ್ ಬ್ರೀಡ್ ಆಗಿದೆ. ಸೊ ಇದ್ರ ಬೇಬೀಸು ಸದ್ಯಕ್ಕೆ ಅವೈಲಬಲ್ ಇದೆ, ಯಾರಿಗಾದ್ರೂ ಬೇಕು ಅಂದರೆ ನೋಡಿ ಸಿಗುತ್ತೆ. ಹಾಗೆ ಪೇರ್ಸು ಅವೈಲಬಲ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಪ್ಲಾಟಿನಮ್ ಡಂಬೋ ಮರಿಗಳು. ಸೊ ಹಾಗೆ ಇಲ್ಲಿ ನೋಡುತ್ತಾ ಇರೋದು ನೀವು ಆಲ್ಬಿನೋ ಕೊಯ್ ಪರ್ಪಲ್ ಡಂಬೋ ಮರಿಗಳು. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಗೋಲ್ಡ್ ಗ್ಲಾಸ್ ಬೆಲಿ ಗಪ್ಪೀಸ್ ಮರಿಗಳು. ಸೊ ನೀವಿಲ್ಲೆಲ್ಲ ನೋಡ್ತಿರ್ಬೋದು, ಇದೆಲ್ಲ ಗಪ್ಪೀಸ್ ರ್ಯಾಕು. ಹಾಗೆ ಅದು ಕಂಟೈನರ್ ಟ್ಯಾಂಕ್ಸ್ಗಳಿರೋದೆಲ್ಲ ಫೈಟರ್ಸ್ ಟ್ಯಾಂಕ್ಸು. ಹಾಗೆ ಇಲ್ಲೆಲ್ಲ ಬೆಟಾ ಫಿಶಸ್ ಬೇಬೀಸ್ನ ಗ್ರೂಮ್ ಮಾಡ್ತಿರೋದು. ಸೊ ಇದರಲ್ಲೊಂದು ಚಿಕ್ಲೆಟ್ಸ್ ವೆರೈಟಿ ಇದೆ. ಹಾಗೆ ಇದರಲ್ಲಿ ಎಲ್ಲ ಸ್ವಲ್ಪ ಚಿಕ್ಲೆಟ್ಸ್ ವೆರೈಟಿ ಫಿಶಸ್ನ ಇಟ್ಟಿದ್ದೀನಿ. ಸೊ ಇದರಲ್ಲೆಲ್ಲ ಫುಲ್ಲು ಬೆಟಾ ಫಿಶಸ್ಸು, ಹಾಗೆ ಸ್ವಲ್ಪ ಚಿಕ್ಲೆಟ್ಸ್ ವೆರೈಟೀಸ್ನ ಇಲ್ಲಿ ಗ್ರೂಮ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ನೋಡ್ಬೋದು ನೀವು, ಅವತಾರ್ ಫೀಮೇಲ್ ಇದೆ. ಇಲ್ಲೊಂದು ನಿಮೋ ಕ್ಯಾಂಡಿ ಕ್ರೌನ್ ಟೈಲ್ ಇದೆ. ಸೊ ಹಾಗೆ ಇಲ್ಲಿ ಸ್ವಲ್ಪ ಚಿಕ್ಲೆಟ್ಸ್ ವೆರೈಟೀಸ್ ಇದೆ. ಈಗ ಚಿಕ್ಲೆಟ್ಸ್ ವೆರೈಟೀಸಲ್ಲೆಲ್ಲ ಸ್ವಲ್ಪ ಸೇಲ್ಸ್ಗಿದೆ, ಯಾರಿಗಾದ್ರೂ ಬೇಕಂದರೆ ನೋಡಿ, ಅವೈಲಬಿಲಿಟಿ ಸಿಗುತ್ತೆ. ಸೊ ಇದೆಲ್ಲ ತುಂಬ ನನ್ನ ಪರ್ಸ್ನಲ್ ಕಲೆಕ್ಷನ್ಸ್ಗೆ ಇಟ್ಟಿದ್ದೀನಿ, ಬಟ್ ಇದರಲ್ಲೂ ಎಲ್ಲ ಸೇಲ್ಸ್ಗೆ ಇರುತ್ತೆ. ಸೊ ಯಾವ್ಯಾವ ಅಂದರೆ ಆಲ್ಬಿನೋ ಕೊಯ್ನಲ್ಲೇ ಪರ್ಪಲ್ ಡಂಬೋ ಅಂತಾರೆ ಇದನ್ನು ನೋಡಿ, ಒಳ್ಳೆ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ. ಇದು ಪೇರೆಂಟ್ಸು ನೈಟ್ ವೀಡಿಯೋ ಶೂಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಅವು ನಿದ್ದೆನಲ್ಲಿದ್ದಾವೆ. ಇದು ಆಲ್ಬಿನೋ ಕೊಯ್ ರೆಡ್ ಇಯರ್ ಬೇಬೀಸ್. ಇದು ನೀವು ಆವಾಗಲೇ ಪೇರೆಂಟ್ಸ್ನ ನೋಡಿದ್ರಲ್ಲ, ಅದ್ರ ಮರಿಗಳಿವು. ಸೊ ಹಾಗೆ ಇಲ್ಲಿ ಪ್ಲಾಟಿನಮ್ ಗ್ರೀನ್ ಡಂಬೋ ಮರಿ, ಇದು ಪೇರೆಂಟ್ಸ್ ಇದೆ. ಆಲ್ರೆಡಿ ಒಂದು 5-6 ಸತಿ ಬ್ರೀಡ್ ಮಾಡಿದೆ, ಬ್ರೀಡಿಂಗ್ ಪೇರ್ ಇದೆ. ಸೊ ಇದರಲ್ಲಿ ಇನ್ನೊಂದು ಬ್ಯಾಚ್ ಆಲ್ಬಿನೋ ಕೊಯ್ ರೆಡ್ ಇಯರ್ ಬೆಳೀತಿದ್ದಾವೆ. ಸೊ ಇದರಲ್ಲಿ 10 days ಬೆಟಾ ಫಿಶ್ ಗ್ರೋ ಆಗ್ತಿದೆ. ಇದ್ರೊಳಗೆ ಸೂಪರ್ ಶಾರ್ಟ್ ಮೆಜೆಂಟಾ ರಿಬ್ಬನ್ ಬೇಬೀಸ್ ಗ್ರೋ ಆಗ್ತಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ನಾನು ಮೆಡಿಸಿನ್ಸ್ಗಳನ್ನ ಯೂಸ್ ಮಾಡ್ತೀನಿ ಫಿಶ್ಶಿಗೆ. ಸೊ ಮಿಸ್ಟರ್ ಗ್ರೀನು, ಮಿಸ್ಟರ್ ಬ್ಲೂ, ಹಾಗೆ ಇದೊಂದು ಪಾರ್ಸಲ್ಸ್ಗೆಲ್ಲ ತುಂಬ ಯೂಸ್ ಮಾಡ್ತಾರೆ ಈ ಮೆಡಿಸಿನ್ನ.
ಯಾರಿಗಾದರೂ ಗೊತ್ತಿದ್ದರೆ ಈ ಮೆಡಿಸಿನ್ನ ಕಮೆಂಟ್ ಮಾಡಿ. ತುಂಬ ನಾಯ್ಸ್ ಇದೆ ಬರ್ಡ್ಸ್ಗಳಿರೋದ್ರಿಂದ. ಸೊ ಇದು ಬರ್ಡ್ಸ್ ಕೇರ್ ಅಂತ ಯೂಸ್ ಮಾಡ್ತೀನಿ. ಇದು 15 ಡೇಸ್ ಒನ್ಸ್ನ ನಾನು ಯೂಸ್ ಮಾಡ್ತೀನಿ. ಇದೆಲ್ಲ ಚಿಕ್ಲೆಟ್ಸ್ಗೆ ಯೂಶ್ವಲ್ ಫುಡ್ ಇದು. ಸೊ ಹಾಗೆ ಮುಂಚೆ ನನ್ನ ಹತ್ರ ಮೋಲೀಸ್ ಇತ್ತು. ಮೋಲೀಸಿಗೆ ಅವಾಗ ಫೀಡ್ ಮಾಡ್ತಿದ್ದೆ, ಬಟ್ ಈಗಿರೋ ಮೋಲೀಸ್ಗಳಿಗೆ ನಾನು ಈಗ ಈ ಫುಡ್ನ ಫೀಡ್ ಮಾಡ್ತಾಯಿಲ್ಲ. ಸೊ ಇದು ಬಂದ್ಬಿಟ್ಟು ಆರ್ಟಿಮಿಯಾ ಕ್ಯಾಪ್ಸೂಲ್ಸು. ಆರ್ಟಿಮಿಯಾನ ಬಿಗ್ ಫೈಟರ್ಸ್ಗೆ ಹ್ಯಾಚ್ ಮಾಡಿಬಿಟ್ಟು ಕೊಡ್ತೀವಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಸ್ಪೈಡರು. ಸೊ ಇಲ್ಲಿದೆ ನೋಡಿ, ಇಲ್ಲಿ ಹೌಚ್ಕೊಂಡಿದ್ದಾನೆ. ಇದ್ರನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಹಾಗೆ ಇದು ಬಂದ್ಬಿಟ್ಟು ಸನ್ಫ್ಲವರ್ ಸೀಡ್ಸು. ಅಲ್ಲಿ ಮೇಲಿರೋ ಕಾಕ್ಟೈಲಿಗೆ, ಹಾಗೆ ಇಲ್ಲಿ ನಮ್ಮ ರಾಮಂಗೆ. ಇದು ಬಂದ್ಬಿಟ್ಟು ಡಿಸ್ಪ್ಲೇ ಟ್ಯಾಂಕು, ಬೆಟಾ ಫಿಶ್ ಡಿಸ್ಪ್ಲೇ ಟ್ಯಾಂಕ್ ಇದು. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದ್ರ ನೇಮ್ ಬಂದ್ಬಿಟ್ಟು ರಾಮ ಅಂತ. ಇದು ಬ್ರೀಡ್ ನೇಮ್ ಬಂದ್ಬಿಟ್ಟು ಬ್ಲೂ ಗ್ರೀನ್ ಚಿಕ್ ಅಂತಾರೆ. ಸೊ ಇದು DNA ಟೆಸ್ಟ್ ಮಾಡಿಸಿದ್ವಿ, ಚೆಕ್ ಮಾಡಿದ್ದಕ್ಕೆ ಇದು ಮೇಲ್ ಅಂತ ಕನ್ಫರ್ಮ್ ಆಯಿತು. ಸ್ವಲ್ಪ ನನ್ನ ಮಗ ಚಲಾಟೆ ನನ್ನ ಮಗ. ನೋಡಿ ಬಿಡೋಕ್ಕೆ ಹೋದರೆ ಕಡಿಯೋಕ್ಕೆ ಬರುತ್ತೆ. ಸೊ ಇವನ್ನ ನೀಟಾಗಿ ಸೇಫಾಗಿ ಕೇಜ್ ಒಳಗೆ ಬಿಟ್ಕೊಳ್ಳೋಣ. ಸೊ ಹಾಗೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಕಾಕ್ಟೈಲು. ಸೊ ಕನ್ಫರ್ಮ್ ಬ್ರೀಡಿಂಗ್ ಪೇರ್ ಕಾಕ್ಟೈಲ್ಸು. ಲಾಸ್ಟ್ ಟೈಮು 5 ಮರಿ ಮಾಡಿತ್ತು. ಸೊ ನೀವು ಇಲ್ಲಿ ನೋಡ್ಬೋದು 2 ಮರಿ ಮಾಡಿದ್ದಾವೆ. ಈ 2 ಮರಿನ ಇನ್ನೊಂದು 3-4 ದಿನದಲ್ಲಿ ನಾನು ಹ್ಯಾಂಡ್ ಫೀಡಿಂಗಿಗೆ ಎತ್ಕೊಂಬಿಡ್ತೀನಿ. ನೋಡಿ ಒಳ್ಳೆ ಹೆಲ್ದಿ ಬರ್ಡ್ಸ್ಗಳು. ಸೊ ನೋಡಿ ಚೆನ್ನಾಗಿ ಬ್ರೂಡ್ ಮಾಡಿದ್ದಾವೆ ಪೇರೆಂಟ್ಸು. ಸೊ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ರೈನ್ಬೋದಲ್ಲಿ ಸ್ಪ್ಯಾಂಗಲ್ ಬಡ್ಜೀಸು, ಇದು ಮೇಲು. ಸೊ ಲಾಸ್ಟ್ ಟೈಮ್ ಮರಿ ಇಲ್ಲೇ ಇದೆ ನೋಡಿ, ಇದೊಂದು ಮರಿ. ಆಮೇಲೆ ಅಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಅದೊಂದು ಮರಿ ಈ ರೈನ್ಬೋದಲ್ಲಿ ಬಂದಿದೆ. ಇದು ಫೀಮೇಲು ಫ್ಯಾಲೋ ಹಾಕಿದ್ದೀನಿ, ರೈನ್ಬೋ ಇಂಟು ಫ್ಯಾಲೋ. ಸೊ ಮೊನ್ನೆ 2 ಮೊಟ್ಟೆ ಇಟ್ಟಿತ್ತು, ಇವಾಗ ಎಷ್ಟು ಮೊಟ್ಟೆ ಇಟ್ಟಿದೆ ಚೆಕ್ ಮಾಡಬೇಕು. ಓಕೆ 3 ಮೊಟ್ಟೆ ಇಟ್ಟಿದೆ. ಸೊ ತಿರ್ಗಾ ಕ್ಯಾರಿಯಿಂಗಲ್ಲಿದೆ, ನೀವು ಫೀಮೇಲ್ನ ಚೆಕ್ ಮಾಡ್ಬೋದು. ಫ್ಯಾಲೋ ಫೀಮೇಲ್ ಇದು. ಸೊ ನನ್ನ ಮಗಂದು ಸ್ವಲ್ಪ ಗಾಬರಿ. ಸೊ ಇಲ್ಲಿ ಮೇಲ್ಗಡೆ ನೀವೇನು ನೋಡ್ತಾ ಇದ್ದೀರಾ, ಇವೆಲ್ಲ ರೈನ್ಬೋ ಬಡ್ಜೀಸು. ಇದು ಮೇಲು. ಹಾಗೆ ಇನ್ನೊಂದು ಅಲ್ಲಿರೋ ಮಾವ ಅಂತಾರೆ ಅದನ್ನು. ಸೊ ಅದು ಮೇಲು. ಸೊ ಈ ಕೆಳಗಡೆ ಇರೋದು ಇದು ಈಗ ಬಂದಿರೋ ಬ್ಯಾಚರ್ ಮರಿ, ಇದು ಮತ್ತು ಆ ಗ್ರೀನು. ಸೊ ನೋಡಬೇಕು ರಿಸಲ್ಟ್. ಸೊ ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕೆ. ಈ ವಿಡಿಯೋ ಇಲ್ಲೇ ಎಂಡ್ ಆಗ್ತಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಜಾಲಿಯಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಗುಡ್ ಬೈ, ಬಾಯ್.